ನಿಮ್ಗೆ ಆ ಇಡೀ ಸಿನಿಮಾ ಕತೆ ಇದೆಯಲ್ಲ ಅದು ನಿಮ್ಗೆ ಅಂತರಂಗದ ಕತೆ. ಇದರಲ್ಲಿ ನನಗಿಂತ ವೈದ್ಯನಾಥನ್ ಕೆಲಸ ಇದೆ, ಅವನಿಗೆ ಹೆಸರು ಬರಲಿ, ಇದು ಹಿಂಗೆ ಯೋಚನೆ ಮಾಡೋರು ನಮ್ಮ ಹಿಂದಿನವರು. ರಾಜ್ಕುಮಾರ್ ಮನಸ್ಸು ಮಾಡಿದ್ರೆ ನಿರ್ದೇಶಕ ಆಗ್ಬೋದಾಗಿತ್ತು, ಛಾಯಾಗ್ರಹ ಏನೇನು ಆಗ್ಬೋದಾಗಿತ್ತು. ಅವರು ಅದನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಮಿತಿಯನ್ನು ಹಾಕೊಂಡ್ರು. ರಾಜ್ಕುಮಾರ್ ಶರೀರ, PB ಶ್ರೀನಿವಾಸ್ ಶಾರೀರ ಅಂತ ಈ ಮಾತನ್ನ ಆಡದವರು ಅಣ್ಣ ಅವರೇ. ಅದು ತೋಡಿ ರಾಗದಲ್ಲಿ ಅಷ್ಟು ಅದ್ಭುತವಾಗಿ ಹಾಡಿದಾರಲ್ಲಪ್ಪ ಅವ್ರು, ನಾದಮಯ ಈ ಲೋಕವೆಲ್ಲ. ಅಂಥ ಗಾಯಕ ನನ್ನ ಹತ್ರ ಹಾಡು ಹಾಡಿಸ್ಕೊಂಡಲ್ಲ, ಅದು ನನ್ನ ಪುಣ್ಯ. ಅದು ಅಣ್ಣವ್ರ ಬಗ್ಗೆ PB ಶ್ರೀನಿವಾಸು ದೊಡ್ಡ ದೊಡ್ಡ ಕವನಗಳೇ ಬರ್ದಿದ್ದಾರೆ, ನನ್ನ ಹತ್ರ ಎಲ್ಲ ಇದೆ ಆ ಥರದ ಕವನಗಳೆಲ್ಲ ಬರ್ದಿದ್ದಾರೆ. ಇಬ್ಬರ ನಡುವೆ ಪರಸ್ಪರ ಬಹಳ ದೊಡ್ಡ ಗೌರವ ಆಯ್ತು. ಅಣ್ಣವ್ರು ಹಾಡಕ್ಕೆ ಶುರು ಮಾಡಿದ್ಮೇಲೆ PB ಶ್ರೀನಿವಾಸ್ಗೆ ಅವಕಾಶ ಕಮ್ಮಿ ಆಯ್ತು ಅನ್ನೋದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, JC ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಒಂದು ಮುತ್ತಿನ ಕತೆಗೆ ಯಾಕೆ ಅವ್ರು ವೈದ್ಯನಾಥನ್ಗೆ ಹೇಳಿದ್ರು ಅಂತ ನೀವು ಒಂದು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಸೊ ವೈದ್ಯನಾಥನ್ ಬೇಸಿಕಲಿ ವೈಲಿನ್ ಪ್ಲೇಯರ್. ಹೌದು, ವೈಲಿನ್. ಹೌದು, ಬೇಸಿಕಲಿ ವೈಲಿನ್ ಪ್ಲೇಯರ್. ನಿಮ್ಗೆ ಆ ಇಡೀ ಸಿನಿಮಾ ಕತೆ ಇದೆಯಲ್ಲ ಅದು ನಿಮ್ಗೆ ಅಂತರಂಗದ ಕತೆ, ಅದು ಮನಸ್ಸೊಳಗೆ ನಡೆಯುವ ಭಾವಗಳ ಕತೆ ಅದು. ಸೊ ವೇರ್ ವೈಲಿನ್ ಪ್ಲೇಡ್ ಎ ವೆರಿ ಮೇಜರ್ ರೋಲ್. ನಿಮ್ಗೆ ಅದಕ್ಕೋಸ್ಕರ GK ವೆಂಕಟೇಶ್ ಹೇಳಿ ಜೊತೆಗೆ ವೈದ್ಯನಾಥನ್ ಕರ್ಕೊಂಡ್ ಬರ್ಬೋದಾಗಿತ್ತು. ಆದ್ರೆ GK ವೆಂಕಟೇಶ್ ಕ್ಲಾರಿಟಿ ಇತ್ತು, ಇದರಲ್ಲಿ ನನಗಿಂತ ವೈದ್ಯನಾಥನ್ ಕೆಲಸ ಇದೆ, ಅವನಿಗೆ ಹೆಸರು ಬರಲಿ, ಇದು ಹಿಂಗೆ ಯೋಚನೆ ಮಾಡೋರು ನಮ್ಮ ಹಿಂದಿನವರು. ಹೀಗಾಗಿ ವೈದ್ಯನಾಥನ್ ಅಂದ್ರೆ ಹಾಡ್ಸಿದ್ರು. ಅದರಲ್ಲೂ ಬಹಳ ಒಳ್ಳೊಳ್ಳೆ ಹಾಡುಗಳಿದೆ. ಬಹುಶಃ ನನಗೆ ಬಹಳ ಸಲ ಅನ್ಸೋದು ಎಲ್ಲ ಒಂದ್ ಕಡೆ ಗೆದ್ದು ಬಿಟ್ಟಿದ್ರೆ ಆ ಸಿನಿಮಾ. ಅಣ್ಣವ್ರು ಒಂದಿಷ್ಟು ಈ ಥರ ಸಿನಿಮಾ ಮಾಡೋದಕ್ಕೆ ಒಂದ್ಸಲ ಕಾಸರವಳ್ಳಿ ಒಂದ್ಸಲ ಹೇಳಿದ್ರು, ಕಿಂಗ್ಲಿಯರ್ ಯಾಕೆ ಅಣ್ಣವ್ರನ್ನ ಇಟ್ಕೊಂಡು ಮಾಡಬಾರ್ದು, ನಾನು ನಂಗೆ ಬಹಳ ಆಸೆ ಇದೆ ಅಂತ ಹೇಳಿ. ಅಣ್ಣವ್ರ ಹತ್ರ ನಾನು ಹಿಂಗೆ ಹೇಳಿದೆ, ಕಾಸರವಳ್ಳಿ ಹಿಂಗೆ ಹೇಳ್ತಾ ಇದ್ರು ಅಂತ. ನಮಗೂ ಇಷ್ಟ ಆಯ್ತಪ್ಪ, ಅದೊಂದು ಸಿನಿಮಾ ಗೆದ್ದು ಬಿಟ್ಟಿದ್ರೆ ನಮಗೂ ಒಂದು ಸ್ವಲ್ಪ ಧೈರ್ಯ ಬರೋದು. ಓಲ್ಡ್ ಮ್ಯಾನ್ ಆ್ಯಂಡ್ ದಿ ಸಿ ಅಂತ ಒಂದು ಹರ್ಮಿಂಗ್ವೇ, ಅದನ್ನ ಮಾಡಬೇಕು ಅಂತ ಆಸೆ ಇತ್ತು. ಈ ಥರದ್ದು ಮಾಡಕ್ ಆಗ್ಲಿಲ್ಲ. ಅದು ಏನಾಗೈತೆ, ಕಲಾವಿದ ಬಹಳ ದೊಡ್ಡ, ಅವ್ರಿಗೊಂದು ಅಭಿಮಾನಿ ವರ್ಗ ಹುಟ್ಕೊಳುತ್ತೆ. ಅಭಿಮಾನಿಗಳು ಇಂತಹ ಪಾತ್ರನೇ ಮಾಡ್ಲಿ ಅವರು ಅಂತ ಅಪೇಕ್ಷೆ ಪಡ್ತಾರೆ. ಅದನ್ನ ಮಿತಿ ಕೂಡ ಆಗತ್ತೆ. ಅಣ್ಣವ್ರು ತಮ್ಮ ನಾಂದಿ ಎಲ್ಲ ಮಾಡಿದ್ದಾರೆ. ಅವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಅವರು ಸಾಕಷ್ಟು ಕಲಾತ್ಮಕ ಸಿನಿಮಾಗಳನ್ನು ಮಾಡಿದ್ದಾರೆ. ಅದು ಒಬ್ಬ ಮೇರು ನಟ ಆದ್ಮೇಲೆ ಅದು ಮಾಡಕ್ ಆಗಲ್ಲ. ಅದು ಯಾವ ಕಲಾವಿದ, ಅಮಿತಾಬ್ ಬಚ್ಚನ್ಗೂ ಮಾಡಕ್ ಆಗಲ್ಲ. ಅದು ನಿಜ, ಅದು ನಿಜ, ಅದು ಅಷ್ಟೇ. ಇವಾಗ ಇಷ್ಟೊಂದು ಸೂಪರ್ ಸ್ಟಾರ್ ಅಂತ ರಜನಿಕಾಂತ್ ಹೋಗ್ಬಿಟ್ಟು ಬೇರೆ ಸಿನಿಮಾ ಇದ್ರೆ ಯಾವ್ದಾದ್ರು ಮಾಡೋದು ಯಾವ್ದು ಒಪ್ಕೊಳ್ಳಲ್ಲ ಅಲ್ವಾ? ಅಂತ ತಲುಪ್ಬಿಟ್ಟಿರ್ತಾರೆ ಮತ್ತೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. PB ಶ್ರೀನಿವಾಸ್ ಬಗ್ಗೆ ಸಾಕಷ್ಟು ಮಾತಾಡಿದ್ದೀರಾ ಗುರುಗಳೇ. PB ಶ್ರೀನಿವಾಸು ಮತ್ತೆ ರಾಜ್ಕುಮಾರ್ ಅವ್ರ ನಡುವೆ ಸಂಬಂಧ ಚೆನ್ನಾಗೇ ಇತ್ತು, ಅದು ಇದು ಎಲ್ಲ ಕೇಳಿದೀವಿ ನಾವು. ಆಮೇಲೆ PB ಶ್ರೀನಿವಾಸು ರಾಜ್ಕುಮಾರ್ ಅವರು ಹಾಡಕ್ ಶುರು ಮಾಡಿದ್ಮೇಲೆ ಅವರೆಲ್ಲೂ ಬರೋಕ್ಕಾಗಲೇ ಇಲ್ಲ. ಈ ಥರದಷ್ಟು ಒಂದಷ್ಟು ಇದೊಂದು ಎರಡು ಆಪಾದನೆಗಳು, ಅದು ಬಹಳ ನಗುಬಹುದಾದ ಆಪಾದನೆಗಳು. ಒಂದು, ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ್ ಏನ್ ಮಾಡಿದ್ದಾರೆ, ಅವ್ರು ಸ್ಟುಡಿಯೋ ಕಟ್ಸಿದಾರ. ನೀವು ರಾಹುಲ್ ದ್ರಾವಿಡ್ಗೆ ಕೇಳಲ್ಲ, ಸ್ಟೇಡಿಯಂ ಕಟ್ಸಿದಾರ ರಾಹುಲ್ ದ್ರಾವಿಡ್? ಎಲ್ಲಾನು ಏನ್ ಮಾಡಕ ಅಲ್ವಾ? ನೀವು ರಾಹುಲ್ ದ್ರಾವಿಡ್ ಒಬ್ಬ ಆಟಗಾರ ಅಷ್ಟೇ, ಅವನು ಆಟವನ್ನ ಅವನು ಆಡಿದಾನೆ. ಹೌದು. ರಾಜ್ಕುಮಾರ್ ಒಬ್ಬ ಕಲಾವಿದ, ಅವನ ಪಾತ್ರವರ ಅವ್ರು ಮಾಡಿದ್ದಾರೆ ಅಷ್ಟೇ. ರಾಜ್ಕುಮಾರ್ ಮನಸ್ಸು ಮಾಡಿದ್ರೆ ನಿರ್ದೇಶಕ ಆಗ್ಬೋದಾಗಿತ್ತು, ಛಾಯಾಗ್ರಹ ಏನೇನು ಆಗ್ಬೋದಾಗಿತ್ತು. ಅವರು ಅದನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಮಿತಿಯನ್ನು ಹಾಕೊಂಡ್ರು. ಅರಂಜೆ ಗೋಪಾಲ್ಗೆ ಸಂಗೀತ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಅವರೇ ಸಂಗೀತ ನಿರ್ದೇಶಕ ಆಗ್ಬೋದಾಗಿತ್ತು. ಈಗಿನವರೆಲ್ಲ ಅವರೇ ಸಕಲ ಕಲಾವಿದರಂತ ಹಂಗ ಆಗ್ಬೋದಾಗಿತ್ತು. ವಿಜಯ ಭಾಸ್ಕರ್ಗೆ ಸಾಹಿತ್ಯ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಅವರೇ ಕವಿತೆ ಬರಿಬೋದಾಗಿತ್ತು, ಅವರೇ ಗೀತೆ ಬರಿಬೋದಾಗಿತ್ತು. ಅವ್ರು ಹಂಗೆ ಮಾಡಲಿಲ್ಲ. ಈ ಮಿತಿಯನ್ನ ಅಣ್ಣವ್ರು ಕೂಡ ಹಾಕೊಂಡಿದ್ರು. ಆಮೇಲೆ ಈಗ ನಮ್ಮದೊಂದು ಬಹಳ ದೊಡ್ಡ ನಾಣ್ಣುಡಿ ಇದೆಯಲ್ಲ, ರಾಜ್ಕುಮಾರ್ ಶರೀರ, PB ಶ್ರೀನಿವಾಸ್ ಶಾರೀರ ಅಂತ. ಈ ಮಾತನ್ನ ಆಡದವರು ಅಣ್ಣ ಅವರೇ, PB ಶ್ರೀನಿವಾಸ್ ಅಲ್ಲ. PB ಶ್ರೀನಿವಾಸೇ ಅದೊಂದು ದಾಖಲೆ ಮಾಡಿದ್ದಾರೆ. ಯಾವುದೋ ಒಂದು ಸ್ಟುಡಿಯೋ ನೋಡಿ ನಲ್ಲಿ ನನ್ನ ಶಾರೀರ ಬರ್ತಾ ಇದೆ ಅಂತ ಅಣ್ಣವ್ರೆ. ನಿಜ. ಅದರಿಂದ PB ಶ್ರೀನಿವಾಸ್ ಒಂದು ಕಾರ್ಯಕ್ರಮದಲ್ಲಿ, ನಾನು ಆ ಕಾರ್ಯಕ್ರಮದಲ್ಲಿ ಹಾಜರಿದ್ದೆ. ಅವ್ರು ಹೇಳಿದ್ರು, ಅದು ತೋಡಿ ರಾಗದಲ್ಲಿ ಅಷ್ಟು ಅದ್ಭುತವಾಗಿ ಹಾಡಿದಾರಲ್ಲಪ್ಪ ಅವ್ರು, ನಾದಮಯ ಈ ಲೋಕವೆಲ್ಲ. ಅಂಥ ಗಾಯಕ ನನ್ನ ಹತ್ರ ಹಾಡು ಹಾಡಿಸ್ಕೊಂಡಲ್ಲ, ಅದು ನನ್ನ ಪುಣ್ಯ. ಅದು ಖಂಡಿತ. ಈ ಮಾತನ್ನು ಸಾರ್ವಜನಿಕವಾಗಿ ಹೇಳಿದ್ದಾರೆ PB ಶ್ರೀನಿವಾಸ್. ಅದರಿಂದ ಅಣ್ಣವ್ರು ಹಾಡಕ್ಕೆ ಶುರು ಮಾಡೋದ್ ಕೂಡಲೇ PB ಶ್ರೀನಿವಾಸ್ ಅವಕಾಶಗಳು ಹೋಯ್ತು ಅನ್ನೋದು ಇವರ ಭ್ರಮೆ ಅಷ್ಟೇ.
ಅದಾದ್ಮೇಲೆ ಎಲ್ಲಿ ತಮಿಳಲ್ಲೂ ಹಾಡಿಲ್ಲ ಪಿ ಬಿ ಶ್ರೀನಿವಾಸ್, ತೆಲುಗಲ್ಲೂ ಹಾಡಿಲ್ಲ, ಎಲ್ಲ ಭಾಷೆಯಲ್ಲೂ ಅವರಿಗೆ ಅವಕಾಶಗಳು ಕಮ್ಮಿ ಆಗ್ತಾ ಬಂತು. ಅದಕ್ಕೆ ಕಾರಣ ಅಣ್ಣವರಲ್ಲ, ಕಾರಣ ಅವ್ರಿಗೆ ಏನು ಅಂತಂದರೆ, ಇದನ್ನು ನನಗೆ ಜಾನಕಿ ಮಾತನ್ನು ತುಂಬ ಚೆನ್ನಾಗಿಲ್ಲ, ಎಸ್ ಜಾನಕಿ ಮಾತನ್ನು ತುಂಬ ಚೆನ್ನಾಗಿಲ್ಲ. 24 ಕ್ಯಾರೆಟ್ ಗೋಲ್ಡ್ ಅಯ್ಯ ಪಿ ಬಿ ಶ್ರೀನಿವಾಸ, ಅದು 23 ಆದರೂ ನಮ್ಗೆ ಒಪ್ಕೊಳಕ್ಕಾಗಲ್ಲ. ಹಾಗಾಗಿ ಎಂಥ ಗಾಯಕ ಅಂತಂದರೆ ಮಂದಿರದಲ್ಲಿ ಪಿ ಬಿ ಶ್ರೀನಿವಾಸನ ಹೋಲಿಸೋ ಇನ್ನೊಬ್ಬ ಗಾಯಕ ಇಲ್ಲ. ಅದು ಭಾರತದಲ್ಲೇ ಅತ್ಯದ್ಭುತ ಗಾಯಕ. ಆದರೆ ಕೆಲವು ಗಾಯಕರಿಗೆ ಕೆಲವು ಮಿತಿಗಳಿರುತ್ತೆ. ಇದೇ ಪಿ ಬಿ ಶ್ರೀನಿವಾಸು ನಿಮಗೆ ತಾರಕದಲ್ಲಿ ನಿಲ್ಲಲ್ಲ, ಅದು ಅವರ ಶೈಲಿ ಅಲ್ಲ. ನೀವು ಮೊಹಮ್ಮದ್ ರಫಿನೂ ತಾರಕದಲ್ಲಿ ನಿಲ್ಲಲ್ಲ. ಒಬ್ಬ ಗಾಯಕರಿಗೆ ಒಂದು ಶೈಲಿ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ 80ರ ದಶಕದ ನಂತರ ಯಾವ ತಾರಕ ಬರೋದಕ್ಕೆ ಶುರುವಾಯಿತೋ ಆ ಥರದ ಹಾಡುಗಳು ಪಿ ಬಿ ಶ್ರೀನಿವಾಸಗೆ ಹಾಡಕ್ಕೆ ಆಗಲಿಲ್ಲ. ಬಹಳ ದೊಡ್ಡ ಉದಾಹರಣೆ, ಧರ್ಮಸೆರೆ ಸಿನಿಮಾದಲ್ಲಿ ಪುಟ್ಟಣ್ಣ ಕಣಗಾಲ್ ಪಿ ಬಿ ಶ್ರೀನಿವಾಸನ ಕರೆಸಿದ್ದಾರೆ. ಓ ನನ್ನ ಕಂದ ಹಾಡು ಹೇಳಬೇಕು ಅಂತಂದ್ರೆ ಕಂದ ತಾರಕಕ್ಕೆ ಹೋಗ್ಬೇಕು, ಯಾಕಂದ್ರೆ ಮಗುನಲ್ಲಿ ಬಿಟ್ಬಿಟ್ಟಿರ್ತಾಳು ನದಿನಲ್ಲಿ, ಹೋಗಕ್ಕಾಗ್ತಾ ಇಲ್ಲ ಪಿ ಬಿ ಶ್ರೀನಿವಾಸ. ಎಸ್ ಪಿ ಬಾಲಸುಬ್ರಹ್ಮಣ್ಯಮನ್ನ ಕರೆಸಿ ಹಾಡನ್ನು ಹಾಡಿಸ್ಲೇಬೇಕಾಯ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಒಂದು ಕಂಡೀಷನ್ ಹೇಳಿದ್ರು, ನೀವು ಪಿ ಬಿ ಶ್ರೀನಿವಾಸಿಗೆ ಏನು ರೆಮ್ಯುನರೇಷನ್ ಮಾಡಿದ್ರು ಅಷ್ಟು ಅವ್ರಿಗೆ ಕೊಡಬೇಕು, ಸಿನಿಮಾದಲ್ಲಿ ಅವ್ರದ್ದು ಒಂದು ಹಾಡು ಹಾಡಿಸ್ಲೇಬೇಕು, ಈ ಕಂಡೀಷನ್ ಇದ್ರೆ ಮಾತ್ರ ನಾನು ಹಾಡ್ತೀನಿ ಪಿ ಬಿ ಶ್ರೀನಿವಾಸ್ ಬದಲಿಗೆ ಅಂತ. ಹಿಂಗೆ ಕೊನೆಗೆ ಪಿ ಬಿ ಶ್ರೀನಿವಾಸ್ಗೆ ಅದರಲ್ಲಿ ಮಂಗಳ ಶ್ಲೋಕ ಬರುತ್ತಲ್ಲ ಅದನ್ನು ಹಾಡಿಸಿದ್ದಾರೆ. ರಾಜ್ಕುಮಾರ್ ಕೂಡ ನಂತರದ ಅನೇಕ ಸಿನಿಮಾಗಳಲ್ಲಿ ಆರಂಭಿಕ ಶ್ಲೋಕನ ಪಿ ಬಿ ಶ್ರೀನಿವಾಸ ಹಾಡಿದ್ದಾರೆ. ಅದರಿಂದ ಪಿ ಬಿ ಶ್ರೀನಿವಾಸ್ ಬಗ್ಗೆ ಆ ಗೌರವ ಇತ್ತು. ಮತ್ತು ಅಣ್ಣವ್ರ ಬಗ್ಗೆ ಪಿ ಬಿ ಶ್ರೀನಿವಾಸು ದೊಡ್ಡ ದೊಡ್ಡ ಕವನಗಳೇ ಬರೆದಿದ್ದಾರೆ, ನನ್ನ ಹತ್ರ ಎಲ್ಲ ಇದೆ, ಆ ಥರದ ಕವನಗಳೆಲ್ಲ ಬರೆದಿದ್ದಾರೆ. ಇಬ್ಬರ ನಡುವೆ ಪರಸ್ಪರ ಬಹಳ ದೊಡ್ಡ ಗೌರವ ಇತ್ತು. ಅದರಿಂದ ಇದು ಪೂರ್ತಿ ತಪ್ಪಾದ, ಅಣ್ಣವ್ರು ಹಾಡಕ್ಕೆ ಶುರು ಮಾಡಿದ್ಮೇಲೆ ಪಿ ಬಿ ಶ್ರೀನಿವಾಸ್ಗೆ ಅವಕಾಶ ಕಮ್ಮಿ ಆಯಿತು ಅನ್ನೋದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಹಂಗಲ್ಲ. ನಿಮ್ಮ ನೆನಪಿನ ಬುತ್ತಿಯಿಂದ ಹಲವಾರು ವಿಷಯಗಳನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ವೀಕ್ಷಕರಿಗೆ ತುಂಬ ಕುತೂಹಲ ಹುಟ್ಟೋ ಹಾಗೆ ಸವಿವರವಾಗಿ ಹೇಳಿದ್ದೀರಾ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಾನು ಅಣ್ಣವ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಒಂದು 3-4 ಎಪಿಸೋಡ್ ಆಗ್ಬೋದು, ಸುಮಾರು 40 ಎಪಿಸೋಡ್ವರೆಗೂ ಇದು ಬಂದಿದೆ. ಇಷ್ಟೊಂದು ವಿಷಯಗಳು ನನಗೇ ಗೊತ್ತು ಅನ್ನೋದು ಬಹುಶಃ ಎಲ್ಲ ಹೊರಡಿಸಿದ್ದಾರೆ. ನನಗೆ ಅನೇಕ ಕಡೆ ಈ ಸಂಚಿಕೆಗಳನ್ನು ನೋಡೋರು ಸಿಕ್ಕಿದ್ದಾರೆ, ಹೋಟ್ಲಲ್ಲಿ ಸಿಕ್ಕಿದ್ದಾರೆ, ಬಸ್ಸಲ್ಲಿ ಸಿಕ್ಕಿದ್ದಾರೆ, ಯಾವುದೋ ತರಕಾರಿ ಮಾರ್ಕೆಟಲ್ಲಿ ಸಿಕ್ಕಿದ್ದಾರೆ. ನಿಮ್ಗೆ ಯಾವ ರಾಜ್ಕುಮಾರ್ ಎಪಿಸೋಡ್ ಬಿಡೋದೆ ನಿಮ್ದು ಇದನ್ನು ನೋಡ್ಬಿಟ್ಟು ಹಳೆದೆಲ್ಲ ಹುಡುಕಿ ನೋಡಿದ್ವಿ ಅಂತ ಹೇಳಿದವರು ಇದ್ದಾರೆ. ಎಲ್ಲರ ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೀನಿ. ಬಹಳ ಮುಖ್ಯವಾಗಿ ನಮಗೆ ದೇವರು ಕೊಟ್ಟ ವರ ಅಣ್ಣ ಅವರು ಅಂತ. ಈಗ ನಾನು ಮೊದಲಿಗೆ ಹೇಳಿದ ಹಾಗೆ ಎಲ್ಲವನ್ನು ನಾನು ಹೇಳಿದ್ದೀನಿ, ಇನ್ನೂ ಅಹಂಕಾರ ನಂಗಿಲ್ಲ. ಯಾಕೆಂದರೆ ನನಗೆ ಅಣ್ಣವ್ರು ಸಿಕ್ಕಿದ್ದೆ ಬಹಳ ಕಮ್ಮಿ ವರ್ಷ, ಮತ್ತು ಅದೊಂದು ದೊಡ್ಡ ವಿಶಾಲವಾದ ಕಡಲು. ನನಗೊಂದಿಷ್ಟು ಬೊಗಸೆ ನೀರು ಸಿಕ್ತು, ಅದನ್ನು ನಾನು ಎತ್ತಿ ಕೊಟ್ಟಿದ್ದೀನಿ. ಇನ್ನೂ ಆ ಕಡಲನ್ನು ನೋಡಿದವ್ರು ಬಹಳ ಜನ ಇದ್ದಾರೆ, ಬಹಳ ಜನ ಮಾತಾಡಿದ್ದಾರೆ, ಬಹಳ ಜನ ಬರೆದಿದ್ದಾರೆ. ಅದರಿಂದ ಕೆಲವು ಸಲ ಅವ್ರದ್ದು ನೋಡ್ಕೊಂಡು ಇವ್ರು ಹೇಳಿದ್ದಾರೆ ಅಂದ್ರೆ ಅಲ್ಲ, ಸತ್ಯ ಒಂದೇ ಇರುತ್ತೆ. ಅವ್ರಿಗೆ ಹೇಳಿದ್ರೆ ನನಗೂ ಹೇಳಿರ್ತಾರೆ. ಅದರಿಂದ ವಿಷಯಗಳು ಬರುತ್ತೆ. ಸೊ ಬಹಳ ಮುಖ್ಯವಾಗಿ ನಂಗೊಂದು ಬಹಳ ದೊಡ್ಡ ಆಸೆ ಇರೋದು ಅಂತಂದರೆ, ಇಷ್ಟೊಂದು ಪುಸ್ತಕಗಳು ಅಣ್ಣವ್ರ ಬಗ್ಗೆ ಬಂದಿದೆ, ಆದರೆ ಯಾಕೆ ಅಣ್ಣವ್ರು ಇಷ್ಟು ಎತ್ತರಕ್ಕೆ ಬಂದರು ಅನ್ನೋದು ಒಂದು ಪುಸ್ತಕ ಖಂಡಿತ ಬರಬೇಕು. ವಿಷಯ ಅದೊಂದು ಬರೀಬಹುದೇ ಏನೋ ಅಂತ ನನಗೆ ಈ ಎಲ್ಲ ಸಂಚಿಕೆಗಳು ಬಂದಮೇಲೆ ಅನಿಸಿದೆ. ನೋಡೋಣ. ಖಂಡಿತವಾಗಲೂ ನೀವು ಬರೀರಿ, ಅದು ಒಂದು ದಾಖಲೆ ಆಗಬೇಕು, ನೀವು ದಾಖಲಿಸಿ ಅಂತ ಹೇಳ್ತಾ, ಮತ್ತೆ ಮುಂದೆ ಇನ್ನೊಂದಷ್ಟು ಸೀರೀಸನ್ನು ಮಾಡುವಂಥ ಇಂಟೆನ್ಷನ್ ಇದೆ. ದಯವಿಟ್ಟು ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನಮಗೋಸ್ಕರ ಕೊಟ್ಟು ಬನ್ನಿ. ನಮಸ್ಕಾರ. ಸ್ನೇಹಿತರೆ, ಇವತ್ತು ಇದಾಗಿತ್ತು ಇವತ್ತಿನ ಸೂಪರ್ ಸ್ಟಾರ್ ಸಂಚಿಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.